ಸ್ನೇಹಿತರೆ, ಇದು ನಮ್ಮ ತುರುವೇಕೆರೆ ಹತ್ರ ಬರುವ ನೊಣವೇನ ಕೆರೆ ಪಕ್ಕದಲ್ಲಿ ಕೊಡಿಗಳ್ಳಿ. ಇಲ್ಲಿ ಭಗವತಿ ಭಗವಾಲಿನಿ ಮೂಲ ಸಾನ್ನಿಧ್ಯ. ಇದು ದೇವಸ್ಥಾನದ ವಿಶೇಷ ಏನಂದರೆ, ನಿಮಗೆ ನಿಮ್ಮ ಹೆಸರು ಯಾವ ರಾಶಿ ಇದೆಯೋ ಆ ರಾಶಿಯಲ್ಲಿ ಒಳಗಡೆ ಹೋಗೋಂಥ ಜಾಗ ಇದೆ. ನಿಮ್ಮ ಯಾವ ರಾಶಿ ಇದೆಯೋ ಆ ರಾಶಿನಲ್ಲಿ ದ್ವಾರ ಇದೆ. ಆ ದ್ವಾರದಲ್ಲಿ ನೀವು ಹೋಗಿ ದೇವರ ದರ್ಶನ ಮಾಡುವ ಜಾಗ. ನಿಮ್ದು ಯಾವ ರಾಶಿ ಇದೆ ಆ ರಾಶಿಯಲ್ಲಿ ಆ ಬಾಗಿಲಿಂದ ಹೋಗಿ ಒಳಗಡೆ ದರ್ಶನ ಮಾಡುವಂಥ ಜಾಗ ಇದು. ಇದು ಇರೋದು ತುರುವೇಕೆರೆ ಪಕ್ಕದಲ್ಲಿ ಬರುವ ನೊಣವೇನ ಕೆರೆ. ನೊಣವೇನ ಕೆರೆ ಕೋಡಿಹಳ್ಳಿ ಅಂತ ಬರುತ್ತೆ. ಒಳಗಡೆ ವಿಡಿಯೋ ತೆಗಿಬೋದು ಏನೋ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ, ನೋಡೋಣ. ಆದಷ್ಟು ಪ್ರಯತ್ನ ಮಾಡ್ತೀನಿ ತೋರಿಸೋದಕ್ಕೆ. ನಂದು ವೃಶ್ಚಿಕ ರಾಶಿ. ಹಂಗೆ ಹೇಳಿ ನಿಧಾನಕ್ಕೆ. ಚುರ ಅಂತ ಕೆಳಗೆ ಕಾಲು ಸುಟ್ಕೊಂಡಿದ್ದಾನೆ. ಮೆಕ್ಕಿರ ಚರ್ಮ ಸ್ಟ್ರೈಟ್ ಹಂಗೆ ಬರ್ಬೇಕಾ? ಹಾಂ ಬಾ. ಕಾಲು ಒಂದು ನೀನು ಹೇಳ್ದೇನು ನನ್ಗೆ ಹೇಳಿದ್ರು. ಇದು ತುರುವೇಕೆರೆ ಅಂತ ಪುತ್ತೂರು ಅಂತ ಹೇಳ್ದ. ತುರುವೇಕೆರೆ ಪಕ್ಕದಲ್ಲೇ ಇದ್ದಲ್ಲೋ. ತುರುವೇಕೆರೆಗೂ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಐತೆ? ಎಷ್ಟು ಐತೆ? 5 ಕಿಲೋಮೀಟ್ರ್ ಐತೆ ಅಷ್ಟೇ. 7-8 ಐತೆ ಅಷ್ಟೇ ಐತೆ. ಹತ್ರ ಬಿಡ ತಿಪ್ಟೂರಿಂದ ಇಲ್ಲಿಗೆ 15 ಕಿಲೋಮೀಟರ್ ಅಂತ. ತಿಪ್ಟೂರು 15 ಜಾಸ್ತಿ ಆಯ್ತದು. ತಿಪ್ಟೂರು ಅಲ್ಲ, ಅಲ್ಲಿಂದ ಇಲ್ಲಿಗೆ 15 ಅಂತೆ. ಆ ಹುಡುಗಿ ಕೇಳಲ್ಲ. ಹಾಂ, 15 ಕಿಲೋಮೀಟರ್. ನಾವು ಇಲ್ಲೇ ಇಲ್ಲಿಂದ ಬಂದಿರೋದು ಅಷ್ಟಾಗಿ ಆಗಿರೋದು. ಈ ದೇವಸ್ಥಾನಕ್ಕೆ ಯಾರಾದರೂ ಒಮ್ಮೆ ಆದರೂ ಭೇಟಿ ಕೊಡಿ. ದೇವಸ್ಥಾನ ಚೆನ್ನಾಗಿದೆ. ಇದು ವರ್ಷಕ್ಕೆ ಒಂದೇ ಸಲ ದೇವ್ರ ದರ್ಶನ ಅಂತೆ. ನವರಾತ್ರಿ ಸಮಯದಲ್ಲಿ ದೇವ್ರ ದರ್ಶನ ಕೊಡ್ತಾರೆ 9 ದಿನ. ಅದಾದಮೇಲೆ ಒಂದು ತೊಟ್ಲಲ್ಲಿ ಮುಚ್ಚಿಟ್ಟಿರ್ತಾರೆ. ನೀವು ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋದು. ಬಾಕಿ ಟೈಮಲ್ಲಿ ಹೋಗೋದಾದರೆ ಹೋಗಿ ಬನ್ನಿ.